ಆತ್ಮೀಯ ಬಂಧುಗಳೇ, ಈ ದಿನ ಈ ದೇಶದ ಲೋಕಸಭೆ ವಿಪಕ್ಷ ನಾಯಕರು ಹಾಗೂ ನಮ್ಮೆಲ್ಲರ ಪ್ರೀತಿಯ ನಾಯಕರಾಗಿರ್ತಕ್ಕಂತಹ ರಾಹುಲ್ ಗಾಂಧಿರವರ 56ನೇ ಹುಟ್ಟುಹಬ್ಬದ ಅಂಗವಾಗಿ ರಾಹುಲ್ ಗಾಂಧಿಯವರು ಸದಾ ಸಂವಿಧಾನವನ್ನು ಪಠಿಸುತ್ತಾ ಸಂವಿಧಾನವಾದ ಆಶಯಗಳನ್ನು ಎತ್ತಿ ಹಿಡಿಯುವಂತ ಕಾಯಕದಲ್ಲಿ ತೊಡಗಿರ್ತಕ್ಕಂಥದ್ದನ್ನ ನಾವೆಲ್ಲ ಸಮಾನ ಮನಸ್ಕರು ಗ್ರಹಿಸಿ ಅವರ ಹುಟ್ಟುಹಬ್ಬವನ್ನು ಅಂಬೇಡ್ಕರ್ ಪುತ್ಥಳಿಯ ಮುಂದೆ ಮಾಡುವಂತ ನಿರ್ಧಾರ ತಗೊಂಡ್ವಿ. ಅದರ ಪ್ರಕಾರ ಇವಾಗ ನಾವು ಹುಟ್ಟುಹಬ್ಬವನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಮೊದಲನೆಯದಾಗಿ ರಾಹುಲ್ ಗಾಂಧಿ ಅವರಿಗೆ ಈ ಕೋಲಾರ ಜಿಲ್ಲಾ ರಾಹುಲ್ ಗಾಂಧಿ ಅಭಿಮಾನಿಗಳ ಬಳಗದಿಂದ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಹೇಳ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ನಮ್ಮ ಸೋದರರೆಲ್ಲ ಮಾತಾಡಿದ್ರು ಏನು ಅಂತಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಅಂತ. ಸರಿಸುಮಾರು 12 ವರ್ಷಗಳಿಂದ ಭಾರತದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದ್ರೆ ಜಾತಿಗಳ ಮಧ್ಯೆ ಒಡುಕುಂಟು ಮಾಡುವಂಥದ್ದು, ಧರ್ಮಗಳ ಮಧ್ಯೆ ಒಡುಕುಂಟು ಮಾಡುವಂಥದ್ದು, ಮನುಷ್ಯರ ಮಧ್ಯದಲ್ಲಿ ಬೆಂಕಿ ಹಚ್ಚುವಂತ ಕೆಲಸದಿಂದ ದೇಶ ಒಡೆದೋಗಿ ಚೂರುಗಳಾಗಿ ಇವತ್ತು ಭಾರತ ದೇಶದ ಪರಿಸ್ಥಿತಿ ಹೀನಾಯ ಪರಿಸ್ಥಿತಿ ತಗೊಂಡ್ಬಂದು ಇಕ್ಕುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇಂತಹ ಒಂದು ಪರಿಸ್ಥಿತಿನ ಅರಿತು 2022ರ ಆಸುಪಾಸಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೂ ಪಾದಯಾತ್ರೆ ಮಾಡೋದ್ರ ಮೂಲಕ ಏನು ಒಡೆದಾಕಿದ್ರು ದೇಶನ ಒಡೆದಿರ್ತಕ್ಕಂಥ ಮನುಷ್ಯರು ಧರ್ಮಗಳನ್ನ ಒಗ್ಗೂಡಿಸೋದಕ್ಕೆ ಭಾರತ ಜೋಡೋ ಅನ್ನೋ ಒಂದು ಕಾರ್ಯಕ್ರಮದ ಹೆಸರಿನಲ್ಲಿ ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಜನರನ್ನ ಬೆರೆಸ್ಕೊಂಡು ಎಲ್ಲರನ್ನು ಅಪ್ಪಿಕೊಂಡು ದೇಶನ ಕಟ್ಟುವಂತ ಒಂದು ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಬಂಧುಗಳೇ. ಅದೇ ರೀತಿ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿಯನ್ನು ತೆರೆದಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ನಮ್ಮೆಲ್ಲರ ಆಸೆಯಂತೆ ನಾವು ಇವತ್ತು ಅವರಿಗೆ ಅಂಬೇಡ್ಕರ್ ಪುತ್ಥಳಿ ಮುಂದೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಅವರು ಅತ್ಯಧಿಕ ಸೀಟುಗಳನ್ನು ಗೆದ್ದು ಈ ದೇಶದ ಪ್ರಧಾನಿಗಳಾಗಿ ದೇಶವನ್ನು ಒಡೆದಿರ್ತಕ್ಕಂತಹ ಪರಿಸ್ಥಿತಿಯಿಂದ ದೇಶವನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಕೆಲಸ ಅವರು ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಮಾಧ್ಯಮದ ಮೂಲಕ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಹಿಂದ್. ರಾಹುಲ್ ಗಾಂಧಿ ಅಭಿಮಾನಿಗಳ ಬಳಗದಿಂದ ಈ ದೇಶದಲ್ಲಿ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಕೋಟ್ಯಾಂತರ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ 56ನೇ ಹುಟ್ಟುಹಬ್ಬವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂಭಾಗದಲ್ಲಿ ಆಚರಣೆ ಮಾಡ್ಲಿಕ್ಕೆ ಕಾರಣ ಇಷ್ಟೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಚಿಂತನೆಗಳನ್ನು ಕೂಡ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಆಲೋಚನೆಗಳನ್ನು ಕೂಡ ದೇಶದಲ್ಲಿ ಜೀವಂತವಾಗಿಡಬೇಕು, ಸಂವಿಧಾನ ಜೀವಂತವಾಗಿರ್ಬೇಕಂತಕ್ಕಂಥ ಹಂಬಲವನ್ನ ಇಟ್ಕೊಂಡು ಕಾಶ್ಮೀರದಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಸೇರಿ ಇಡೀ ದೇಶಾದ್ಯಂತ ಪಾದಯಾತ್ರೆಯನ್ನ ಮಾಡಿ ಬಡ ಜನತೆಯ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಇವತ್ತು ದೇಶದಲ್ಲಿ ಸಾಮಾಜಿಕ ನ್ಯಾಯವನ್ನ ಕಾಪಾಡಬೇಕಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರ ಪಯಣ ಸಾಗ್ತಾ ಇದೆ. ಅವರ ಪಯಣವು ಯಶಸ್ವಿಯಾಗಬೇಕು. ಆ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂಭಾಗದಲ್ಲಿ ಇವತ್ತು ನಾವು ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಸದಾ ರಾಹುಲ್ ಗಾಂಧಿ ಅವರು ಸಂವಿಧಾನವನ್ನ ಪ್ರತಿ ಕಡೆನೂ ಕೂಡ ಸ್ಮರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲೇ ಹೋದ್ರೂ ಕೂಡ ಸಂವಿಧಾನದ ಆಶಯಗಳು, ಸಂವಿಧಾನದ ಪುಸ್ತಕವನ್ನ ಜೊತೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇದು ಈ ದೇಶದ ಶೋಷಿತ ವರ್ಗಗಳಿಗೆ, ನಮ್ಮಂತವ್ರಿಗೆ ಅನ್ಸಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಈ ದೇಶದಲ್ಲಿ ಮುಂದಿನ ಭವಿಷ್ಯದಲ್ಲಿ ಪ್ರಧಾನಮಂತ್ರಿಗಳಾಗಬೇಕು. ಈ ದೇಶದಲ್ಲಿ ಇಂದಿರಾ ಗಾಂಧಿ, ನೆಹರು ಅವರು ಯಾವ ಯೋಜನೆಗಳನ್ನ ತಂದು ಯಾರು ಕೆಳ ಹಂತದಲ್ಲಿರ್ತಕ್ಕಂಥ ಶೋಷಣೆಗೊಳಪಟ್ಟಿರ್ತಕ್ಕಂಥವ್ರಿಗೆ ಭೂಮಿಯಿಂದ ಹಿಡಿದು ಉದ್ಯೋಗದಿಂದ ಹಿಡಿದು ಅವೆಲ್ಲದಕ್ಕಿಂತ ಮಿಗಿಲಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಸ್ವಾಭಿಮಾನವನ್ನ ಕಾಂಗ್ರೆಸ್ ಪಕ್ಷ ನಮ್ಗೆ ಕೊಟ್ಟಿರ್ತಕ್ಕಂಥ, ಕೆಲವ್ರು ಕೊಟ್ಟಿಲ್ಲ ಅನ್ಬೋದು, ನಾವು ಕೊಟ್ಟಿದ್ವಿ ಅಂತ ಹೇಳ್ತೀವಿ. ಕೊಟ್ಟಿರೋದಕ್ಕೆ ಉದಾಹರಣೆಗಳಿದ್ದಾವೆ. ಇವತ್ತು ಯಾರ್ಯಾರು ಉಳುಮೆ ಮಾಡ್ತಾ ಇದ್ದಾರೋ ಬಹುಶಃ ಬಿಜೆಪಿಯಲ್ಲಿ ಇರ್ತಕ್ಕಂಥವ್ರು ಕೂಡ ಇವತ್ತು ಅವ್ರ ತಾತ ಮುತ್ತಾತನವ್ರು ಕೊಟ್ಟಿರ್ತಕ್ಕಂಥ ಭೂಮಿಯಲ್ಲೇ ಇವತ್ತು ಅವರು ಕೂಡ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥದ್ದು, ಆ ಲೇಔಟ್ಗಳು ಮಾಡ್ಕೊಂಡು ಜೀವನ ನಡೆಸ್ತಾ ಇರ್ತಕ್ಕಂಥದ್ದು. 100 ಜನ ಹೇಳ್ಬೋದು ರಾಹುಲ್ ಗಾಂಧಿ ಪಪ್ಪು ಅಂತ.
ನೀವು ದೇಶದ ಜನತೆ ಗಮನಿಸಬೇಕು. ರಾಹುಲ್ ಗಾಂಧಿ ಅವರು ಕಾಲ ಕಾಲಕ್ಕೆ ಯಾವ ಯಾವ ಸ್ಟೇಟ್ಮೆಂಟ್ಗಳನ್ನ ಮಾಡಿದ್ದಾರೋ, ಈ ದೇಶಕ್ಕೆ ಯಾವತ್ತು ಆಪತ್ತು ಬರುತ್ತೆ, ಈ ದೇಶದಲ್ಲಿ ಏನು ಅವಘಡಗಳಾಗುತ್ತೆ ಅಂತೇಳಿ ಅವೆಲ್ಲವೂ ಕೂಡ ಇವತ್ತು ನಡೀತಾ ಇದ್ದಾವೆ. ಮುಂದೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಈ ದೇಶದಲ್ಲಿ ಇದೇ ಪ್ರಧಾನಮಂತ್ರಿ ಮೋದಿ ಅವರು ಮುಂದುವರೆದ್ರೆ ದೇಶದ ದಿವಾಳಿ ಆಗುತ್ತೆ, ಆ ದಿವಾಳಿ ಆಗೋದು ಜಾಸ್ತಿ ದಿನ ಉಳಿದಿಲ್ಲ ನಮ್ಗೆ ಅಂತೇಳಿ. ಬಹುಶಃ ನಮ್ಮ ಎಲ್ಲ ಹೆಜ್ಜೆಗಳು ಕೂಡ ಆ ಸನಿಹಕ್ಕೆ ಹೋಗ್ತಾ ಇದ್ದಾವೆ. ಹಾಗಾಗಿ ಭಾರತ ದೇಶದ ಗಟ್ಟಿ ಭರವಸೆಯ ನಾಯಕ, ಭವಿಷ್ಯದ ಪ್ರಧಾನಿ, ಸಾಮಾಜಿಕ ನ್ಯಾಯದ ಹರಿಕಾರ, ಆ ಮನುಷ್ಯನಿಗೆ ಭಗವಂತ ಒಳ್ಳೇದು ಮಾಡ್ಲಿ ಅಂತೇಳಿ ನಮ್ಮ ಚಂದ್ರಣ್ಣ ಇರ್ಬೋದು, ರಮೇಶ್ ಅಣ್ಣ, ಗೋವಿಂದಣ್ಣ, ಇನ್ನೊಬ್ಬ ಗೋವಿಂದಣ್ಣ, ಇಲ್ಲಿ ನೆರೆದಿರ್ತಕ್ಕಂಥ ನಗರಸಭೆ ಎಲ್ಲ ಸದಸ್ಯರು, ಶಫಿ, ರಫಿ, ಎಜಾಜು, ನಮ್ಮ ಶ್ರೀನಿವಾಸು, ಚೌಡಪ್ಪ, ನಮ್ಮ ನಾರಾಯಣಣ್ಣ, ಬಾಲು, ಶಬೀರು, ಹಿದಾಯತ್, ಗೂಡ್ಬಯ್ಯ, ವಾಸು, ಮತ್ತೆ ನಮ್ಮ ಯತೀಶು, ಬಾಬು ಅಣ್ಣ, ಕಾದ್ರಿಪುರ ಬಾಬು ಅಣ್ಣ, ಹಿರಿಯ ಮುಖಂಡರು, ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಸಹೋದರ ಸೈಫು, ಎಲ್ಲರೂ ಕೂಡ ಇವತ್ತು ಬಹಳ ಇಷ್ಟಪಟ್ಟು ಬಹಳ ಶಾರ್ಟ್ ಟರ್ಮ್ ಅಲ್ಲಿ ನಾವು ಇವತ್ತು ಮಾಡಬೇಕು. ಅದು ಕೂಡ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂಭಾಗದಲ್ಲಿ ಯಾರು ಸಾಮಾಜಿಕ ನ್ಯಾಯದ ಬೆಳಕು ದಾರಿದೀಪ ಅಂಬೇಡ್ಕರ್ ಅವರು ಇದ್ದಾರೋ ಆ ಹಾದಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬವನ್ನು ಇಲ್ಲಿ ಆಚರಣೆ ಮಾಡ್ಬೇಕಂತ ಹೇಳಿ ಎಲ್ಲರೂ ಕೂಡ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರದ್ದು ಕೂಡ ಶ್ರಮ ಇದೆ. ಎಲ್ರಿಗೂ ಕೂಡ ಬಂದಿರ್ತಂಥವ್ರಿಗೆ ಧನ್ಯವಾದಗಳು ಹೇಳ್ತೇವೆ. ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸುತ್ತಾ, ಭಗವಂತ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಮುಂದಿನ ಭವಿಷ್ಯದ ಪ್ರಧಾನಿಯಾಗಿ ಭಾರತವನ್ನ ಪ್ರಗತಿಯ ಪಥದಲ್ಲಿ ಕೊಂಡೊಯ್ಯಲಿ ಅಂತೇಳಿ ನಾನು ಆಶಯವನ್ನು ವ್ಯಕ್ತಪಡಿಸಿ ನಾನು ಮಾತು ಮುಗಿಸ್ತೇನೆ.